ದೇವರ ಪ್ರೀತಿಯ ಮಕ್ಕಳೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಸಲ್ಲಿಸುತ್ತೇನೆ. ದೇವರ ನಾಮ ಸ್ತೋತ್ರವಾಗಲಿ. ನಾವು ಒಂದು ಸೆಕೆಂಡ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಈ ದಿನದ ವಾಕ್ಯಕ್ಕಾಗಿ, ಪ್ರಾರ್ಥನೆಗಾಗಿ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡ್ಕೊಂಡು ಯೇಸುವಿನ ನಾಮದಲ್ಲಿ. ಪರಿಶುದ್ಧನೇ, ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಬೆಳಗ್ಗಿಂದ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆಪ್ಪ, ಆನ್ಲೈನ್ ಮೂಲಕ ಕರ್ತನೆ, ಹಾಡಿನ ಮೂಲಕ, ಪ್ರಾರ್ಥನೆ ಮೂಲಕ, ವಾಕ್ಯ ಮೂಲಕ ಕರ್ತನೆ ಅನೇಕ ಜನರೊಟ್ಟಿಗೆ ಮಾತನಾಡುತ್ತೇವ. ಪ್ರಾರ್ಥನೆ ಕೇಳಿ ಸತ್ತುತ್ತರ ಕೊಟ್ಟು ಕರ್ತನೆ ಪ್ರತಿಯೊಬ್ಬರಿಗೆ ಕರ್ತನೆ ಆಶೀರ್ವಾದಕರವಾಗಿರಲಿ. ಪ್ರಾರ್ಥನೆಯಿಂದ ಕರ್ತನೆ ಎಲ್ಲರ ಸಮಸ್ಯೆಗಳು ಬಿಡುಗಡೆಯಾಗಲಿ. ವಾಕ್ಯದ ಮೂಲಕ ಕರ್ತನೆ ಪ್ರತಿಯೊಬ್ಬರು ಬೆಳೆಸ್ಕೊಂಬಂತೆ ನೀನೇ ಅವರಿಗೆ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ಪ್ರತಿಯೊಬ್ಬರು ಸಿದ್ಧರಾಗಿರುವಂತೆ ಸಹಾಯ ಮಾಡಬೇಕು. ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ, ಆಮೇಲೆ ದೇವರ ನಮ್ಮ ಸ್ತೋತ್ರವಾಗಲಿ. ನಾವು ಈ ದಿನಗಳಲ್ಲಿ ಒಂದು ವಾಕ್ಯವನ್ನು, ಒಂದು ವಚನವನ್ನು ಓದ್ಕೊಂಡು ದೇವರಿಗೆ ಸ್ತೋತ್ರ. ಅದು ಅಧ್ಯಾಯ ಬಂದ್ಬಿಟ್ಟು ಯಾಕೋಬನು 1:12. ದೇವ್ರ ನಮ್ಮ ಸ್ತೋತ್ರ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಹತ್ರ ನಾವು ಕಷ್ಟಪಡೋದನ್ನು ಬೇಕಾಗಿಲ್ಲ, ಆದರೂ ಕೂಡ ಕಷ್ಟಪಡುವವನು ಏನಾಗಿದ್ದಾನೆ? ಧನ್ಯನಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಕಷ್ಟ ಅಂತ ನಾವು ತಿಳ್ಕೊತೀವೋ, ಆದರೆ ಆ ಕಷ್ಟದಲ್ಲಿ ನಮ್ಮ ಜೊತೆ ಇರುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಯಾವಾಗ ನಾವು ಕಷ್ಟಪಡ್ತೀವೋ ನಮ್ಮ ಹತ್ತಿರನೇ ಇದ್ದು ನಮ್ಮನ್ನು ಪೋಷಿಸುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನ ಅಂದರೆ ಪರಿಶುದ್ಧನಾಗಬೇಕು. ಆ ಕಷ್ಟದಲ್ಲಿ ಪರಿಶುದ್ಧನಾಗಬೇಕು. ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಕೆಟ್ಟ ದಾರಿ ಹಿಡಿಯೋದ್ರಲ್ಲಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಕಷ್ಟದಲ್ಲಿ ಕೂಡ ನಮ್ಗೇನಾಗಿರ್ಬೇಕು? ಅದು ಪ್ರಯೋಜನ ಆಗಿರಬೇಕು. ಅದು ನಮಗೆ ಮುಂದೆ ಒಳ್ಳೇದಾಗದಿದ್ರೆ ಆ ಕಷ್ಟ ಬರುತ್ತಂತ ನಾವು ತಿಳ್ಕೊಂಡು ಇನ್ನೂ ಹೆಚ್ಚಾಗಿ ನಾವಿರಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ನಾವು ದೇವರಲ್ಲಿ ಇನ್ನೂ ಹೆಚ್ಚಳ ಪಡಬೇಕು. ನಾವು ದೇವರಿಗೆ ಇನ್ನೂ ಹೆಚ್ಚಾಗಿ ಮೊರೆ ಇಡಬೇಕು. ಆವಾಗಲೇ ದೇವರು ನಮ್ಗೆ ಏನು ಮಾಡ್ತಾನೆ? ನಮ್ಮ ಪರಿಶುದ್ಧತೆ ನೋಡಿ ದೇವರು ನಮ್ಮನ್ನು ಪರಿಶೋಧವಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ದೇವರು ನಮ್ಮ ಸ್ತೋತ್ರವಾಗಲಿ. ಕಷ್ಟಪಟ್ಟು ನಾವು ಯಾವಾಗ ಪರಿಶುದ್ಧರಾಗ್ತೇವೋ ಆವಾಗ ನಮಗೆ ಜಯಮಾಲೆಯನ್ನು ನೀಡುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಒಂದು ಲೋಕದಲ್ಲಿ ಜಯಮಾಲೆ ಸಿಗ್ಬೇಕಂದ್ರೆ ಅದು ಬೆಳಿಗ್ಗೆ ಆದರೆ ಸಂಜೆಗೆ ಬಾಡೋಗ್ತದೆ. ಆದರೆ ಅದು ಬಾಡಿ ಹೋಗೋದಂಥ ಜಯಮಾಲೆ ನಮಗೆ ದೇವರು ಒದಗಿಸಿಕೊಡುವಂಥ ಸರ್ವಶಕ್ತನಾಗಿದ್ದಾರೆ. ಅದಕ್ಕೋಸ್ಕರ ನಾವು ಕಷ್ಟ ಪಡುವುದು ಅದು ನಮ್ಗೆ ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕು. ಆದರೆ ಕಷ್ಟ ಯಾರೂ ಸಹಿಸ್ಕೊಳಕ್ಕಾಗಲ್ಲ. ಆದರೂ ಕೂಡ ಆ ಕಷ್ಟದಲ್ಲಿ ನಮಗೆ ಜಯದ ಎಂಬುದು ನಾವು ತಿಳ್ಕೋಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ಈ ಲೋಕದಲ್ಲಿ ಕಷ್ಟಪಟ್ಟಾಗೆ ರಾಜಾದಿರಾಜನಾಗಿದ್ದಾನೆ. ನಾವು ದೇವರನ್ನು ಹಿಂಬಾಲಿಸಿದ ಮೇಲೆ ಸ್ವಲ್ಪ ಕಷ್ಟ ಬಂದೇ ಬರ್ತದೆ. ಅದು ಸಹಿಸ್ಕೊಂಬಂತೆ ವರ ಕೂಡ ನಮಗೆ ನೀಡ್ತಿ ಅಂತ ಹೇಳಿ ದೇವರು. ಪರಿಶುದ್ಧರಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ನೀಡ್ತಿ ಅಂತ ಹೇಳಿ ದೇವರು ನಮ್ಮ ಸ್ತೋತ್ರವಾಗಲಿ. ಆ ಜಯಮಾಲಕ್ಕಾಗಿ ನಾವು ತವಕಪಟ್ಟು ಜೀವಿಸಬೇಕು. ದೇವರಿಗೆ ಸ್ತೋತ್ರ. ಅದೇ ರೀತಿ ಪ್ರೀತಿಸುವವರು, ಅದು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಯಾರ್ಯಾರಿಗೆ ಪ್ರೀತಿ ಮಾಡ್ತೀವೋ, ನಾವು ದೇವರು ಯಾರ್ಯಾರಿಗೆ ಪ್ರೀತಿ ಮಾಡ್ತಾನೋ ಅವ್ರಿಗೆಲ್ಲ ಇದು ಪ್ರೀತಿಯಿಂದ ಪ್ರಿಯರಿಗೆ ಅದು ವಾಗ್ದಾನ ಮಾಡಿದಂತೆ. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರ ಮಕ್ಕಳಿಗೆ ಮಾತ್ರನೇ ಅದು ವಾಗ್ದಾನ ಮಾಡಿದ್ದಾನೆ. ನನ್ನ ಹೊರೆಯನ್ನು ನೀವು ಸ್ವಲ್ಪ ಆದರೂ ಹೊತ್ಕೋಬೇಕಂತ ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಆ ಹೊರೆ ನಾವು ಹೊತ್ಕೊಂಬದೇ ಹೋದರೆ ನಾವು ಈ ಲೋಕದಲ್ಲಿ ಬದುಕಿ ವ್ಯರ್ಥ. ಅದಕ್ಕಾಗಿ ಕಷ್ಟಪಡುವವರು ಧನ್ಯನು, ಪರಿಶುದ್ಧನಾದ ಮೇಲೆ ಜೀವ ಎಂಬ ಜಯಮಾಲೆ ಹೊಂದಿದ್ದಾನೆ ಅಂತ ಹೇಳಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಮುಂದೆ ಈ ವಾಕ್ಯಕ್ಕೋಸ್ಕರ ದೇವರು ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲರನ್ನು ಈ ವಾಕ್ಯದೊಟ್ಟಿಗೆ ಮಾತಾಡಿ ನಾವು ಸ್ವಲ್ಪ ಹೊತ್ತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆದನ್ನೇ ಮಾಡುವಂಥ ಸರ್ವಶಕ್ತನಾಗಿ ಕರ್ತನೆ, ನಿನ್ನ ಪ್ರೀತಿ ಮಕ್ಕಳಿಗೆ ವಾಗ್ದಾನ ಮಾಡಿದಂಥ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಅಪ್ಪ, ಕಷ್ಟದಲ್ಲೋ ಸುಖದಲ್ಲೋ ಕರ್ತನೆಪ್ಪ, ಎಲ್ಲದರಲ್ಲಿ ಕರ್ತನೆ ನಿನ್ನನ್ನು ಕರ್ತನೆ ಕೊಂಡಾಡುವಂತೆ ಸಹಾಯ ಮಾಡು ಕರ್ತನೆಪ್ಪ. ಕಷ್ಟಪಟ್ಟ ಮೇಲೆ ಪರಿಶುದ್ಧರಾದ ಮೇಲೆ ಜಯಮಾಲೆ ಹೊಂದಿರಲ್ಲ. ಜಯಮಾಲಕ್ಕಾಗಿ ಕರ್ತನೆ ಪ್ರತಿಯೊಬ್ಬರು ಕಾದು ಬಂದಿರುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಕರ್ತನೆಪ್ಪ, ನಿನ್ನ ಮಕ್ಕಳಾಗಿ ಈ ದಿನಗಳಲ್ಲಿ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ. ಕಷ್ಟಪಡೋದ್ರಲ್ಲಿ ಏನು ಇದಿಲ್ಲ ಕರ್ತನೆ, ನಿನಗೆ ಸ್ತೋತ್ರ. ಅದು ಜಯಿಸುವಂತೆ ಕರ್ತನೆ ನೀನು ಬಲಶಕ್ತಿ ನೀಡು ಕರ್ತನೆಪ್ಪ. ಲೋಕದ ಕಷ್ಟ ಉಂಟು ದೇವ. ಅನೇಕ ಮಕ್ಕಳು, ಅನೇಕ ಕುಟುಂಬದಲ್ಲಿ ಕಷ್ಟ ಇದೆ ಕರ್ತನೆ. ಆದರೂ ಅದರಲ್ಲಿ ಧೈರ್ಯ ಕೊಟ್ಟು ಜೀವಿಸುವಂತೆ
ಮುಂದೆ ಸಾಗುವಂತೆ ಎಲ್ಲ ಮಕ್ಕಳಿಗೆ ಧೈರ್ಯ ಬಲ ಶಕ್ತಿ ಕೊಡು ದೇವನಿಗೆ ಸ್ತೋತ್ರ. ಈ ದಿನಗಳಲ್ಲಿ ಕರ್ತನೆ ಯಾವುದೇ ಕಾರಣಕ್ಕೂ ಬಿದ್ದು ಹೋಗದೆ ಕರ್ತನೆ ಎಡಕಾಗಲಿ ಬಲಕಾಗಲಿ ತಿರುಕೊಂಬದೆ ಕಡೆಯವರೆಗೂ ದೃಢವಾಗಿ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರನ್ನು ಬಲಪಡಿಸು ದೇವ. ಕಷ್ಟದಲ್ಲಿದ್ದಾಗ ಪ್ರತಿಯೊಂದು ಮಕ್ಕಳ ಜೊತೆ ಇದು ಕಾಪಾಡ್ತೆ ಅಂತ ಹೇಳಿದೆ. ಆ ಮಕ್ಕಳಿಗೆ ಬಲಪಡಿಸು. ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ದೇವ ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಲ್ಲ ಮಕ್ಕಳಿಗೆ ಧೈರ್ಯ ಬಲ ಶಕ್ತಿ ಕೊಟ್ಟು ನಿನ್ನ ಬಲ ಬೇಕು ದೇವ. ಮನುಷ್ಯನ ಬಲ ಸಾಲದು ಕರ್ತನಿಗೆ ಸ್ತೋತ್ರ. ನಿನ್ನ ಬಲ ಶಕ್ತಿ ಕೊಟ್ಟು ನಿನ್ನ ಮಕ್ಕಳು ಜೀವಿಸುವಂತೆ ಈ ಲೋಕದಲ್ಲಿ ಇರುವವರೆಗೂ ಕರ್ತನೆಪ್ಪ ಕಷ್ಟದಲ್ಲಿ ಜಯ ಹೊಂದುವಂತೆ ಸಹಾಯ ಮಾಡು ದೇವ ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳ ಮೇಲೆ ನಿನ್ನ ಪವಿತ್ರಾತ್ಮ